ಕುಟುಂಬ ಕೂಡ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಡಾಕ್ಟರ್ ಕಾಂತರಾಜಪುರ ಸುರೇಶ್ ಇವರ ಮೂಲ ಹೆಸರು ಓನ ರಾಘವೇಂದ್ರ. ಇವರಿಗೆ ಮುಂದೆ ಬಹುದೊಡ್ಡ ಕಲಾವಿದನಾಗುವ ಎಲ್ಲ ಲಕ್ಷಣಗಳು ಇದ್ದಿದ್ದರಿಂದಲೋ ಏನೋ ಬಾಲಕ ರಾಘಣ್ಣನವರು ತನ್ನ ವಿದ್ಯಾಭ್ಯಾಸವನ್ನು 4ನೇ ತರಗತಿಗೆ ಮೊಟಕುಗೊಳಿಸಿ ಒಡವಾಟಿಯವರು ವಿಶ್ವವಿಖ್ಯಾತ ಕ್ಲಾರಿನೆಟ್ ವಾದಕ. ಪಂಡಿತ್ ನರಸಿಂಹರು ಒಡವಾಟಿಯವರು ವಿದೇಶಿ ವಾದ್ಯ ಕ್ಲಾರಿನೆಟ್ನಲ್ಲಿ ಭಾರತದಲ್ಲೇ ಹೆಸರಾಗಿರುವ ಅಂತಾರಾಷ್ಟ್ರೀಯ ಖ್ಯಾತ ಸಂಗೀತ ಸಾಧಕ. ಗುರುಗಳ ಮಾರ್ಗದರ್ಶನವಿಲ್ಲದೆ ಕ್ಲಾರಿನೆಟ್ನಲ್ಲಿ ಸ್ವರಗಳನ್ನು ನುಡಿಸಲು ತಮ್ಮದೇ ಆದ ಪ್ರಯೋಗಶೀಲತೆಯ ಸಂಶೋಧನೆಯೊಂದಿಗೆ ಶಾಸ್ತ್ರೀಯ ಸಂಗೀತವನ್ನು ನುಡಿಸುವಲ್ಲಿ ಯಶಸ್ವಿಯಾದ ಏಕಲವ್ಯ ಇವರು. ಗ್ವಾಲಿಯರ್ ಮತ್ತು ಜೈಪುರ್ ಘರಾನೆಗಳ ಪರಂಪರೆಗೆ ಸೇರಿದ ಇವರು ಹಿಂದೂಸ್ತಾನಿ ಸಂಗೀತದ ಗಾಯನ ಶೈಲಿಯ ಕ್ಲಾರಿನೆಟ್ ವಾದನದಲ್ಲಿ ಇಡೀ ಭಾರತದಲ್ಲೇ ಪ್ರಥಮ. ಮೂಲತಃ ರಾಯಚೂರಿನ ವಡವಾಟಿ ಗ್ರಾಮದವರು. ತಬಲಾ ಕಲಾವಿದರಾದ ಶ್ರೀ ಗುಡ್ಡಪ್ಪ ಹಾಗೂ ಗಾಯಕಿ ಶ್ರೀಮತಿ ರಂಗಮ್ಮನವರ ದ್ವಿತೀಯ ಪುತ್ರರಾಗಿ 1942ರ ಜನವರಿ 21ರಂದು ಜನಿಸಿದರು. ಗುರು ಶ್ರೀ ಸಿದ್ದರಾಮ ಜಂಬಲದಿನ್ನಿಯವರಿಂದ ಗಾಯನವನ್ನು ಕಲಿತು ಏಕಲವ್ಯನಂತೆ ಕ್ಲಾರಿನೆಟ್ಗೆ ಅಳವಡಿಸಿ ಗಾಯಕೀಯ ಶೈಲಿಯ ಕ್ಲಾರಿನೆಟ್ ವಾದಕರೆಂದೇ ಹೆಸರು ಪಡೆದರು. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ 2011ರಲ್ಲಿ ನಡೆದ ಇಂಟರ್ನ್ಯಾಷನಲ್ ಕ್ಲಾರಿನೆಟ್ ಫೆಸ್ಟ್ಗೆ ಅಧ್ಯಕ್ಷರನ್ನಾಗಿ ಪಂಡಿತ್ ನರಸಿಂಹರು ಒಡವಾಟಿಯವರನ್ನು ಆಯ್ಕೆ ಮಾಡಲಾಗಿತ್ತು. ಅಂತಹ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಭಾರತೀಯರು ಇವರು ಎಂಬುದೇ ನಮ್ಮೆಲ್ಲರ ಹೆಗ್ಗಳಿಕೆ. ಆ ಸಮ್ಮೇಳನದಲ್ಲಿ ಇವರು ಕ್ಲಾರಿನೆಟ್ನಲ್ಲಿ ನುಡಿಸಿದ ಹಿಂದೂಸ್ತಾನಿ ಸಂಗೀತದ ಮಾಧುರ್ಯಕ್ಕೆ ಮನಸೋತು ವಿವಿಧ ದೇಶಗಳಿಂದ ಬಂದು ಸೇರಿದ ಸಭಿಕರೆಲ್ಲ ಎದ್ದು ನಿಂತು ದೀರ್ಘ ಚಪ್ಪಾಳೆ ನೀಡುವುದರ ಮೂಲಕ ಅಭಿನಂದಿಸಿದರು. ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವು ಔಟ್ಸ್ಟ್ಯಾಂಡಿಂಗ್ ಆರ್ಟಿಸ್ಟ್ ಆಫ್ ದಿ 20th ಸೆಂಚುರಿ ಎಂಬ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕದ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇವರ ಸಂಗೀತ ಸುದಿಯನ್ನು ಮೆಚ್ಚಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. 2008ರಿಂದ 2011ರವರೆಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರ ಕಲಾ ಸೇವೆಯನ್ನು ಗುರುತಿಸಿ ಭಾರತದ ಪ್ರತಿಷ್ಠಿತ ಸುರಸಿಂಗ ಪ್ರಶಸ್ತಿ, ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಗಳ ಜೊತೆಗೆ 100 ಸಂಘ ಸಂಸ್ಥೆಗಳು ಹಲವಾರು ಬಿರುದುಗಳನ್ನು ನೀಡಿ ಗೌರವಿಸಿದೆ. ಇವರ ಸೇವೆ ಮತ್ತು ಸಾಧನೆಯನ್ನು ಗೌರವಿಸಿ 2025ನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಸಾಂಸ್ಕೃತಿಕ ಮತ್ತು ಸೇವಾ ಪ್ರತಿಷ್ಠಾನದ ಸಂಸ್ಕೃತ ಸಿರಿ ಪ್ರಶಸ್ತಿಯನ್ನು ರೂ 25,000 ಗೌರವಧನ, ಪ್ರಶಸ್ತಿ ಪತ್ರ ಹಾಗೂ ಫಲ ತಾಂಬೂಲಗಳೊಡನೆ ಗಣ್ಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಲಾಗುತ್ತದೆ. IAS ನಿವೃತ್ತಿ. ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು, ಹಿರಿಯ ವಚನ ಸಾಹಿತ್ಯ ವಿದ್ವಾಂಸರು. ಕರ್ನಾಟಕ ಸರ್ಕಾರದ ಹಿರಿಯ IAS ಅಧಿಕಾರಿಯಾಗಿ ನಿವೃತ್ತರಾಗಿರುವ ಡಾಕ್ಟರ್ ಸಿ ಸೋಮಶೇಖರ ಅವರ ವ್ಯಕ್ತಿತ್ವ ಬಹುಮುಖಿಯಾದದ್ದು ಮತ್ತು ಸೃಜನಶೀಲವಾದದ್ದು. ವಿದ್ಯಾರ್ಥಿ ದಶೆಯಿಂದಲೇ ಶೈಕ್ಷಣಿಕ ಪ್ರತಿಭೆಯ ಜೊತೆಗೆ ಉತ್ತಮ ವಾಗ್ಮಿಯಾಗಿ ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ ಮುಂತಾದ ಸಾಹಿತ್ಯಿಕ ಸ್ಪರ್ಧಾ ಚಟುವಟಿಕೆಗಳಲ್ಲಿ 100 ಪ್ರಶಸ್ತಿ ಬಹುಮಾನಗಳನ್ನು ಗಳಿಸಿದ ಹಿರಿಮೆಗೆ ಪಾತ್ರರಾದವರು. 1982ರಲ್ಲಿ ರಾಜ್ಯದ ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿ ಪ್ರಮುಖ ಇಲಾಖೆಗಳಲ್ಲಿ ದಕ್ಷತೆ ಹಾಗೂ ಮಾನವೀಯ ಸಂವೇದನೆಯೊಂದಿಗೆ ಕಾರ್ಯನಿರ್ವಹಿಸಿದರು. ಭಾರತೀಯ ಲೋಕಸೇವಾ ಆಯೋಗದಿಂದ ಕೇಂದ್ರ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾಗಿದ್ದರೂ ಸಹ ನಾಡು ನುಡಿಯ ಮೇಲಿನ ಅಭಿಮಾನದಿಂದಾಗಿ ಅವರು ರಾಜ್ಯ ಸೇವೆಯನ್ನೇ ಆಯ್ಕೆ ಮಾಡಿಕೊಂಡವರು. ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಕೃಷಿ ಮಾರುಕಟ್ಟೆ ಇಲಾಖೆ, ಅಬಕಾರಿ ಇಲಾಖೆಗಳಂತಹ ಹಲವಾರು ಪ್ರಮುಖ ಇಲಾಖೆಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ ಶ್ರೀಯುತರಿಗೆ ತುಮಕೂರು ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅವಧಿ ಹೆಚ್ಚಿನ ಜನಮನ್ನಣೆಯನ್ನು ತಂದುಕೊಟ್ಟಿತು. ರಾಜ್ಯದ ಶರಣ ಸಾಹಿತ್ಯದ ಪ್ರಸಾರದ ಪ್ರಧಾನ ಸಂಸ್ಥೆಗಳಲ್ಲಿ ಒಂದಾದ ಬಸವ ವೇದಿಕೆಯನ್ನು ಸಮಾನ ಮನಸ್ಕರೊಡನೆ 1991ರಲ್ಲಿ ಸ್ಥಾಪನೆ ಮಾಡಿ ಈ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ಪ್ರತಿಷ್ಠಿತ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡುತ್ತಿರುವ ಡಾಕ್ಟರ್ ಸಿ ಸೋಮಶೇಖರ್ ಅವರು ತಮ್ಮ ನಿವೃತ್ತಿಯ ನಂತರ 2015ರಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಮತ್ತು ಶ್ರೀಮತಿ ಎನ್ ಸರ್ವಮಂಗಳ ಸಾಹಿತ್ಯ ಸೇವಾ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಈ 2 ಸಂಸ್ಥೆಗಳ ಅಧ್ಯಕ್ಷರಾಗಿದ್ದು
ನಾಡಿನ ಸಾಹಿತ್ಯಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಬಾಲ್ಯದಿಂದಲೂ ವಚನ ಸಾಹಿತ್ಯದ ಬಗ್ಗೆ ಅಪಾರವಾದ ಆಸಕ್ತಿಯೊಂದಿಗೆ ಅವರು ನಡೆಸಿದ ತಳಸ್ಪರ್ಶಿ ಅಧ್ಯಯನದ ಫಲವಾಗಿ ಅವರು ರಚಿಸಿದ ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಎಂಬ ಮಹಾಪ್ರಬಂಧಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವು ಡಿಲಿಟ್ ನೀಡಿ ಗೌರವಿಸಿದೆ. ಶ್ರೀಯುತರಿಗೆ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಅರ್ಹವಾಗಿಯೇ ಸಂದಾಯವಾಗಿವೆ. ನಿವೃತ್ತಿಯ ನಂತರ ಕರ್ನಾಟಕ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರಾಗಿ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಇದೀಗ ರಾಜ್ಯ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವರ ಸೇವೆ ಬಹುಮುಖ ಸ್ಮರಣೀಯ. ಇವರ ಸೇವೆ ಮತ್ತು ಸಾಧನೆಯನ್ನು ಗೌರವಿಸಿ 2025ನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಸಾಂಸ್ಕೃತಿಕ ಮತ್ತು ಸೇವಾ ಪ್ರತಿಷ್ಠಾನದ ಸಂಸ್ಕೃತಿ ಸಿರಿ ಪ್ರಶಸ್ತಿಯನ್ನು 25,000 ರೂಗಳ ಗೌರವಧನ, ಪ್ರಶಸ್ತಿ ಪತ್ರ, ತಾಂಬೂಲಗಳೊಂದಿಗೆ ಗಣ್ಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಲಾಗುತ್ತಿದೆ. ಅಭಿನಂದನೆಗಳು ಸುವಿಖ್ಯಾತ ವಾಗ್ಮಿಗಳಿಗೆ ಡಾಕ್ಟರ್ ಸಿ ಸೋಮಶೇಖರ್ ಅವರು. ಇರಿ ಒಂದು ಸರಿ ಸನ್ಮಾನ ಸ್ವೀಕರೋರಿಗೆ 4 ಕೈ ಇರಬೇಕು, ಕೊಡೋರಿಗೆ ಒಳ್ಳೆ ಮನಸ್ಸಿದೆ ಸರ್. ಒಂದು ಸೆಕೆಂಡ್. ವಚನ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳು, ಸುವಿಖ್ಯಾತ ಗಾಯಕರು, ಸಂಗೀತ ಸಂಯೋಜಕರು, ಕರ್ನಾಟಕ ಕಲಾಶ್ರೀ ಶ್ರೀ ಆನಂದ ಮಾಧವರಿಗೆ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಟಿ.ಎಸ್. ನಾಗಾಭರಣ ಅವರ ಪ್ರಶಸ್ತಿ ಪತ್ರವನ್ನು ಓದುವ ಸೌಭಾಗ್ಯ ನನ್ನದಾಗಿದೆ. ಕನ್ನಡ ಚಿತ್ರರಂಗದ ನಿರ್ದೇಶಕ, ನಿರ್ಮಾಪಕ, ನಟ ಮತ್ತು ರಂಗಕರ್ಮಿ ಡಾಕ್ಟರ್ ಟಿ.ಎಸ್. ನಾಗಾಭರಣ ಅವರು ಅಖಿಲ ಭಾರತ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ. ಕಲಾತ್ಮಕ ಮತ್ತು ಮುಖ್ಯ ವಾಹಿನಿ ಎರಡೂ ಬಗೆಯ ಚಲನಚಿತ್ರಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ಇವರ 10 ಚಿತ್ರಗಳಿಗೆ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ 23 ಚಿತ್ರಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸಂದಿವೆ. 8 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾರತೀಯ ಪನೋರಮಕ್ಕೆ ಇವರ ಚಿತ್ರಗಳು ಆಗಿರುವುದು ಹೆಮ್ಮೆಯ ವಿಷಯ. ಕನ್ನಡ ರಂಗಭೂಮಿ ಕ್ಷೇತ್ರಕ್ಕೆ ನಾಗಾಭರಣ ಅವರ ಕೊಡುಗೆ ಗಣನೀಯವಾದದ್ದು. ಹೆಸರಾಂತ ರಂಗತಜ್ಞ ಶ್ರೀ ಬಿ.ವಿ. ಕಾರಂತರ ಶಿಷ್ಯರಾಗಿ ತರಬೇತಿ ಪಡೆದು ಕಳೆದ 40 ವರ್ಷಗಳಲ್ಲಿ ನಟ, ನಿರ್ದೇಶಕ ಮತ್ತು ಲೇಖಕರಾಗಿ ಅವಿರತವಾಗಿ ರಂಗಭೂಮಿಯ ಸೇವೆಯಲ್ಲಿದ್ದಾರೆ. ಒಟ್ಟು 36 ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಕಿರುತೆರೆಯಲ್ಲಿ ದೂರದರ್ಶನಕ್ಕೆ ಮೊಟ್ಟ ಮೊದಲ ಕನ್ನಡ ಧಾರಾವಾಹಿ ನಿರ್ದೇಶಿಸಿದ ಹಿರಿಮೆ ನಾಗಾಭರಣ ಅವರು. ಮೈಸೂರಿನ ರಂಗಾಯಣ, ಬೆಂಗಳೂರಿನ ಬೆನಕ ನಾಟಕ ತಂಡ ಹಾಗೂ ಇತರ ರೆಪರ್ಟರಿಗಳಿಗೆ ವ್ಯವಸ್ಥಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಅಕಾಡೆಮಿ ಹಾಗೂ ಕರ್ನಾಟಕ ರಾಜ್ಯ ಚಲನಚಿತ್ರ ಮಂಡಳಿಗೆ ಅಧ್ಯಕ್ಷರಾಗಿ ಇವರು ಸಲ್ಲಿಸಿರುವ ಸೇವೆ ಅನುಭವವಾದದ್ದು. ಇವರ ಇಬ್ಬರು ತಾತಂದಿರಾದ ಮದ್ದಳೆ ಗಿರಿಗೌಡ ಮತ್ತು ತಿಪ್ಪೇಗೌಡ ಅವರುಗಳು ರೈತಾಪಿ ಜನಗಳಾಗಿದ್ದರೂ ಯಕ್ಷಗಾನದಲ್ಲಿ ಪರಿಣತಿಯನ್ನು ಹೊಂದಿದ್ದರು. ಅವರಿಬ್ಬರ ಪ್ರಭಾವ ನಾಗಾಭರಣ ಅವರನ್ನು ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಆ ಪರಂಪರೆಯ ದ್ಯೋತಕವಾಗಿ ನಾಗಾಭರಣ ಅವರು ಸಾಂಸ್ಕೃತಿಕ ಕ್ಷೇತ್ರದ ಬಹುಮುಖಿ ಸಾಧನೆಯನ್ನು ಮಾಡಿದ್ದಾರೆ. ನಾಗಾಭರಣ ಅವರ ಪ್ರತಿಭೆಗೆ ಸಾಕ್ಷಿಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅವರನ್ನು ಅನೇಕ ಸಮಿತಿಗಳಲ್ಲಿ ಸದಸ್ಯರನ್ನಾಗಿ ನೇಮಕ ಮಾಡಿವೆ. ಕಳೆದ 35 ವರ್ಷಗಳಿಂದ ಸತತವಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ರಂಗ ಕಮ್ಮಟಗಳನ್ನು ಅವರು ಆಯೋಜಿಸಿದ್ದಾರೆ. ಚಲನಚಿತ್ರ ಕ್ಷೇತ್ರದಲ್ಲಿನ ನಾಗಾಭರಣ ಅವರ ಸಾಧನೆ ಅದ್ವಿತೀಯವಾದದ್ದು. ಒಟ್ಟು 36 ಚಿತ್ರಗಳನ್ನು ನಿರ್ದೇಶಿಸಿದ್ದು, ಅವುಗಳಲ್ಲಿ 18 ಚಿತ್ರಗಳಿಗೆ ಪ್ರತಿಷ್ಠಿತ ಪ್ರಶಸ್ತಿಗಳು ಬಂದಿರುವುದು ಸಾಮಾನ್ಯ ಸಂಗತಿಯಲ್ಲ. ಅವರ ಮೊಟ್ಟ ಮೊದಲ ಗ್ರಹಣ ಚಲನಚಿತ್ರಕ್ಕೆ ರಾಷ್ಟ್ರೀಯ ಐಕ್ಯತೆ ಕುರಿತ ಅತ್ಯುತ್ತಮ ಪ್ರಶಸ್ತಿ ಸಂದಿದೆ. ಭಯಂಕರ ಮಾರ್ಗಯ್ಯ, ಆಸ್ಫೋಟ, ಸಂತ ಶಿಶುನಾಳ ಶರೀಫ, ಮೈಸೂರು ಮಲ್ಲಿಗೆ, ಚಿನ್ನಾರಿ ಮುತ್ತ, ಆಕಸ್ಮಿಕ, ಜನ್ಮದ ಜೋಡಿ, ನಾಗಮಂಡಲ, ಸಿಂಗಾರವ್ವ, ಚಿಗುರಿದ ಕನಸು, ಅಲ್ಲಮ ಮುಂತಾದ ಅತ್ಯುತ್ತಮ ಚಿತ್ರಗಳನ್ನು ನಾಡಿಗೆ ಕೊಟ್ಟ ಕೀರ್ತಿ ನಾಗಾಭರಣ ಅವರದು. ಇವರ ಸೇವೆಯನ್ನು
ಗುರುತಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೂಡ ಇವರು ಮಾಡಿದ ಸೇವೆ ಸ್ಮರಣೀಯ. ಇವರ ಸೇವೆಯನ್ನು ಪರಿಗಣಿಸಿ ಸಾಧನೆಯನ್ನು ಗೌರವಿಸಿ 2025ನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಸಾಂಸ್ಕೃತಿಕ ಮತ್ತು ಸೇವಾ ಪ್ರತಿಷ್ಠಾನದ ಸಂಸ್ಕೃತಿ ಸಿರಿ ಪ್ರಶಸ್ತಿಯನ್ನು ರು 25,000 ಗೌರವಧನ, ಪ್ರಶಸ್ತಿ ಪತ್ರ ಹಾಗೂ ಫಲಕಾಂಬಗಳನ್ನು ಗಣ್ಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಲಾಗುತ್ತದೆ. ಅಭಿನಂದನೆಗಳು ಸರ್. ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಾಗಭಾರವಿಗೆ ಪ್ರಶಸ್ತಿ ಪ್ರದಾನ. ಅತ್ಯುತ್ತಮ ವಿದ್ವಾಂಸರಲ್ಲಿ ಒಬ್ಬರಾದ ಡಾಕ್ಟರ್ ಕೆ.ಆರ್. ಸಂಧ್ಯಾದೇವಿಯವರು ಒಬ್ಬ ಸೃಜನಶೀಲ ಲೇಖಕಿಯೂ ಹೌದು. 1980ರಷ್ಟರ ಹಿಂದೆಯೇ ಇವರು ಕನ್ನಡ ಜನಪದ ಕಥೆಗಳನ್ನು ಕುರಿತು ನಡೆಸಿದ PhD ಅಧ್ಯಯನ ಇವತ್ತಿಗೂ ಒಂದು ಮಾದರಿಯಾಗಿ ಉಳಿದಿದೆ. ಇದುವರೆಗೆ ಸುಮಾರು 75 ಕೃತಿಗಳನ್ನು ಪ್ರಕಟಿಸಿರುವ ಡಾಕ್ಟರ್ ಸಂಧ್ಯಾ ರೆಡ್ಡಿಯವರ ಬಹುಮುಖ ಪ್ರತಿಭೆ ಅದ್ವಿತೀಯವಾದುದು. ಸಂಶೋಧಕಿಯಾಗಿ, ಕವಯಿತ್ರಿಯಾಗಿ, ಕಥೆಗಾರ್ತಿಯಾಗಿ, ಅನುವಾದಕಿಯಾಗಿ, ಜೀವನ ಚರಿತ್ರಕಾರರಾಗಿ ಸಾಹಿತ್ಯದ ಬಹು ಆಯಾಮಗಳಲ್ಲಿ ನಿರಂತರವಾಗಿ ಹೋಗುತ್ತಿದ್ದಾರೆ. ಮಹಿಳಾ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಕೊಟ್ಟಿರುವ ಕೊಡುಗೆ ಅಪಾರವಾಗಿದೆ. ಡಾಕ್ಟರ್ ಸಂಧ್ಯಾ ರೆಡ್ಡಿಯವರು NGEFನಲ್ಲಿ ಭಾಷಾಂತರ ಮತ್ತು ಕಲ್ಯಾಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 2005ರಿಂದ 2011ರವರೆಗೆ 6 ವರ್ಷಗಳ ಕಾಲ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಇವರು ಕೈಗೊಂಡ ವಿಶಿಷ್ಟ ಕಾರ್ಯಯೋಜನೆಗಳು ಇಂದಿಗೂ ಸ್ಮರಣಾರ್ಹವಾಗಿವೆ. ತಮ್ಮ ಸಾಧನೆಗಾಗಿ ಹಲವು ಪ್ರಶಸ್ತಿಗಳನ್ನು, ಗೌರವ ಪುರಸ್ಕಾರಗಳನ್ನು, ಗೌರವ ಹುದ್ದೆಗಳನ್ನು ಇವರು ಪಡೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಪ್ರಧಾನ ಸಂಪಾದಕತ್ವದಲ್ಲಿ ಸಿದ್ಧಪಡಿಸಿದ್ದ ಜಾನಪದ ವಿಶ್ವಕೋಶದ ಗೌರವ ಸಂಪಾದಕರಾಗಿ, ಆಕಾಶವಾಣಿ ಜಾನಪದ ಸಂಗೀತ ಕಲಾವಿದರ ಆಯ್ಕೆ ಸಮಿತಿ ಸದಸ್ಯರಾಗಿ, ಜಾನಪದ ಶ್ರೀ ಆಯ್ಕೆ ಸಮಿತಿ ಸದಸ್ಯರಾಗಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಜಾನಪದ ನಿಘಂಟು ಯೋಜನೆಯ ಮುಖ್ಯ ಸಂಪಾದಕರಾಗಿ ಇವರ ಸೇವೆ ಸ್ಮರಣಾರ್ಹ. ಫಿನ್ಲ್ಯಾಂಡ್ನ ಜನಪದ ಮಹಾಕಾವ್ಯ ಕಲೇವಾಲ ಕೃತಿಯನ್ನು ಅನುವಾದ ಮಾಡುವ ಮೂಲಕ ಅತ್ಯುತ್ಕೃಷ್ಟವಾದ ಜನಪದ ಮಹಾಕಾವ್ಯವನ್ನು ಕನ್ನಡಿಗರು ಓದುವಂತೆ ಉಪಕರಿಸಿದ್ದಾರೆ. ಅಲೆನ್ ಡೆಂಡಿಸ್ ಅವರ ಸ್ಟಡಿ ಆಫ್ ಫೋಕ್ಲೇರ್ ಕೃತಿಯನ್ನು ಅನುವಾದ ಮಾಡುವ ಮೂಲಕ ಕನ್ನಡ ಜನಪದ ಆಸಕ್ತರಿಗೆ ಉಪಯುಕ್ತ ಮಾಹಿತಿಗಳನ್ನು ಒದಗಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಮನೆತನದಿಂದ ಬಂದ ಇವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹೋರಾಟಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ತಮಗಿರುವ ಸಾಮಾಜಿಕ ಕಳಕಳಿಯನ್ನು ಮೆರೆದಿದ್ದಾರೆ. ಇವರ ಸೇವೆ ಮತ್ತು ಸಾಧನೆಯನ್ನು ಗೌರವಿಸಿ 2025ನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಸಾಂಸ್ಕೃತಿಕ ಮತ್ತು ಸೇವಾ ಪ್ರತಿಷ್ಠಾನದ ಸಂಸ್ಕೃತಿ ಸಿರಿ ಪ್ರಶಸ್ತಿ 25,000 ಗೌರವಧನ, ಪ್ರಶಸ್ತಿ ಪತ್ರ ಹಾಗೂ ಫಲಕಾಂಬಗಳನ್ನು ಗಣ್ಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಲಾಗುತ್ತಿದೆ. ಅಭಿನಂದನೆಗಳು. ಅಣ್ಣ
ಅಣ್ಣ ಏನೋ ಕೇಳ್ತಾರೆ ನೋಡ್ರಿ. ಶ್ರೀ ಋಣಶ್ರೀ ವಿದ್ಯಾರ್ಥಿಗಳಿಗೆ ಗೌರವಾಧ್ಯಕ್ಷರಾದ ಗೋವಿಂದ ಮತ್ತು ಶ್ರೀ ವೇಣುನಾರಾಯಣ ಸ್ವಾಮಿ ಅವರಿಂದ